ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಕಾಮುಕನ ಎನ್ಕೌಂಟರ್ ಮಾಡಿದ್ದಂತಹ ಪಿಎಸ್ಐ ಅನ್ನಪೂರ್ಣ ವಿರುದ್ಧ ಸಿಐಡಿ ತನಿಖೆ. ಹುಬ್ಬಳ್ಳಿಗೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಭೇಟಿ. ಇಲ್ಲಿಯವರೆಗೆ ನಡೆದಿರುವ ಸಿಐಡಿ ತನಿಖೆ ಬಗ್ಗೆ ಮಾಹಿತಿ ಸಂಗ್ರಹ. ಸಿಐಡಿ ಎಸ್ಪಿ ವೆಂಕಟೇಶ್, ಎಸಿಪಿ ಶಿವಪ್ರಕಾಶ್ ನಾಯಕ್ ಮಾಹಿತಿ. ಎನ್ಕೌಂಟರ್ ನಡೆದಿದ್ದಂತಹ ಸ್ಥಳಕ್ಕೂ ಕೂಡ ಸಿಐಡಿ ಎಡಿಜಿಪಿ ಭೇಟಿಯನ್ನ ನೀಡಿದ್ದಾರೆ. ಬಾಲಕಿಯ ಅತ್ಯಾಚಾರಕ್ಕೆ ಯತ್ನ, ಕೊಲೆ ನಡೆದಿದ್ದ ಸ್ಥಳಕ್ಕೂ ಕೂಡ ಭೇಟಿ. ಇತ್ತ ಕಳೆದ 10 ದಿನಗಳಿಂದ ಅನಾಥವಾಗಿ ಬಿದ್ದಿರುವಂತಹ ಕಾಮುಕನ ಹೆಣ. ಆತನಿಗೆ ಅಮಾಯಕ, ಕಾಮುಕ, ಅನಾಥ ಅಂತೆಲ್ಲ ಯೂಸ್ ಮಾಡೋದು ತಪ್ಪು. ಕಾಮುಕ ಅಂತ ಯೂಸ್ ಮಾಡಬಹುದು. ಅನಾಥವಾಗಿ ಮಾಡಿರೋ ಕೆಲಸಕ್ಕೆ ಆಗಿರೋದು ಹಣೆ ಬರೋದು. ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದಲ್ಲಿರುವಂತಹ ಕಾಮುಕನ ರಿಥೇಶ್ ಹೆಣ. ಆತನ ಸಂಬಂಧಿಕರು ಕ್ಯಾರೆ ಬುಲಾರೆ ಅಂತ ಇಲ್ಲ, ಯಾರು ತಿರುಗಿ ನೋಡ್ತಾ ಇಲ್ಲ. ಆತನ ಸಂಬಂಧಿಕರಿಗಾಗಿ ಹುಬ್ಬಳ್ಳಿ ಪೊಲೀಸರು ಹುಡುಕ್ತಾ ಹೋಗ್ತಾ ಇದ್ದಾರೆ. ಆತ ಅನಾಥ ಪಾಪ ಅಂತೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಕಾಮುಕನ ಎನ್ಕೌಂಟರ್ ಆಗಿತ್ತು. 5 ವರ್ಷದ ಮಗುವನ್ನ ಸ್ವೀಟಿನ ಆಸೆಯನ್ನ ತೋರಿಸಿ ಎತ್ಕೊಂಡು ಹೋಗಿದ್ದಂತಹ ಸೈಕೋ ಕಾಮುಕ ರಿಥೇಶ್. ಆಕೆಯನ್ನ, ಆ ಮಗುವನ್ನ ಎತ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗುವಂತಹ ಪ್ರಯತ್ನ ಮಾಡ್ತಾನೆ. ಎಲ್ಲರೂ ಬಂದ್ರು ಅನ್ನುವಂತಹ ಕಾರಣಕ್ಕಾಗಿ ಆಕೆಯ ಕತ್ತನ್ನ ಹಿಸುಕಿ ಸಾಯಿಸ್ತಾನೆ. ಆ ತರ ಸೈಕೋ ಕಿಲ್ಲರ್ ಅವನು. ಆತನ ಎನ್ಕೌಂಟರ್ ಮಾಡಲಾಗಿತ್ತು. ಎನ್ಕೌಂಟರ್ ಮಾಡಿದ್ದಂತಹ ಪಿಎಸ್ಐ ಅನ್ನಪೂರ್ಣ ವಿರುದ್ಧ ಸಿಐಡಿ ತನಿಖೆ ಆಗ್ತಾ ಇತ್ತು. ಹುಬ್ಬಳ್ಳಿಗೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಈಗ ಭೇಟಿಯನ್ನ ನೀಡಿದ್ದಾರೆ. ಇಲ್ಲಿಯವರೆಗೆ ನಡೆದಿರುವಂತಹ ಸಿಐಡಿ ತನಿಖೆಯ ಬಗ್ಗೆ ಮಾಹಿತಿ ಕೂಡ ಸಂಗ್ರಹ ಮಾಡಿದ್ದಾರೆ. ಸಿಐಡಿ ಎಸ್ಪಿ ವೆಂಕಟೇಶ್ ಮತ್ತು ಎಸಿಪಿ ಶಿವಪ್ರಕಾಶ್ ನಾಯಕ್ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಎನ್ಕೌಂಟರ್ ನಡೆದಿದ್ದಂತಹ ಸ್ಥಳಕ್ಕೂ ಕೂಡ ಸಿಐಡಿ ಎಡಿಜಿಪಿ ಭೇಟಿಯನ್ನ ನೀಡಿದ್ದಾರೆ. ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈನ್ ನಲ್ಲಿದ್ದಾರೆ. ಮಂಜುನಾಥ್, ಈ ಒಂದು ಎನ್ಕೌಂಟರ್ ಪ್ರಕರಣ ಈಗ ಸಿಬಿಐ ಅವರು ಕೂಡ ಸಿಐಡಿ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು ಕಾವ್ಯಗೌಡ, ಏನು ಕಳೆದ 10 ದಿನಗಳ ಹಿಂದೆ ಭಾನುವಾರ ಏನು ಹುಬ್ಬಳ್ಳಿಯಲ್ಲಿ ಒಂದು ಹೇಯ ಕೃತ್ಯವನ್ನು ಬಿಹಾರಿ ಮೂಲದ ರಿತೇಶ್ ನಡೆಸಿದ್ದ. ಆದ ನಂತರ ಅವನನ್ನು ಅಶೋಕನಗರ ಪಿಎಸ್ಆರ್ ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡುವ ಮೂಲಕ ಅನ್ಯಾಯವಾದಂತಹ ಕುಟುಂಬಕ್ಕೆ ನ್ಯಾಯ ಕೊಡಿಸಿದ್ರು. ಅದರಲ್ಲಿ ಮುಖ್ಯವಾಗಿ ಈಗ ಆ ಒಂದು ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದ್ದು, ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದ ನಂತರ ಸಿಐಡಿ ತಂಡ ಹುಬ್ಬಳ್ಳಿಯಲ್ಲಿ ಬೀಡುಬಿಟ್ಟಿದ್ದು, ಎಸಿಪಿ ನೇತೃತ್ವದಲ್ಲಿ ತನಿಖೆ ಕೂಡ ಈಗಾಗಲೇ ನಡೆಸ್ತಾ ಇರುವಂತದ್ದು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಅನ್ನಪೂರ್ಣ ಅವರು ಏನು ಅಡ್ಮಿಟ್ ಆಗಿದ್ರು. ಎನ್ಕೌಂಟರ್ ನಂತರ ಏನು ರಿತೇಶ್ ಆರೋಪಿ ಏನು ಹಲ್ಲೆ ಮಾಡಿದ್ದ, ಹಲ್ಲೆ ನಂತರ ಕಿಮ್ಸ್ ಆಸ್ಪತ್ರೆಯೊಳಗೆ ಅನ್ನಪೂರ್ಣ ಅವರು ಚಿಕಿತ್ಸೆ ಪಡಿಸ್ತಾ ಇದ್ರು. ಅಲ್ಲಿಗೂ ಕೂಡ ಭೇಟಿ ನೀಡಿದಂತ ಸಿಐಡಿ ತಂಡ ಅನ್ನಪೂರ್ಣ ಅವರಿಂದನೂ ಕೂಡ ಮಾಹಿತಿ ಕಲೆ ಆಯಿತು. ಈಗ ಒಂದು ಸದ್ಯದ ಬೆಳವಣಿಗೆ ಪ್ರಕಾರ ಸಿಐಡಿ ಎಡಿಜಿಪಿ ಆದಂತ ಬಿಕೆ ಸಿಂಗ್ ಅವರು ಹುಬ್ಬಳ್ಳಿಗೆ ಭೇಟಿ ನೀಡಿದ್ದು, ಪ್ರಕರಣ ಕುರಿತಂತೆ ಅಧಿಕಾರಿಗಳಿಂದ ಏನು ತಂಡ ಸಿಐಡಿಗೆ ಹುಬ್ಬಳ್ಳಿಗೆ ಭೇಟಿ ನೀಡಿತ್ತು, ಆ ತಂಡದಿಂದ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆ ಘಟನೆ ಏನು ನಡೆದಿತ್ತು ವಿಶ್ವೇಶ್ವರ ನಗರದಲ್ಲಿ, ಆ ಒಂದು ಘಟನಾ ಸ್ಥಳಕ್ಕೆ ಕೂಡ ಬಿಕೆ ಸಿಂಗ್ ಅವರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಸ್ಥಳ ಪರಿಶೀಲನೆ ಮಾಡಿದ ನಂತರ ಅಲ್ಲಿಯೂ ಕೂಡ ಅಧಿಕಾರಿಗಳು ರಿತೇಶ್ ಯಾವ ಟೈಮಿಗೆ ಬಂದಿದ್ದ ಮತ್ತು ಹೇಗೆ ಒಂದು ಹುಡುಗಿಯನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗದ, ಅನಂತರ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಎಲ್ಲಿ ಹತ್ಯೆ ಮಾಡಿದ ಆ ಒಂದು ಬಾತ್ರೂಮ್ ಇರುವಂತ ಏರಿಯಾದಲ್ಲಿ ಅಲ್ಲಿ ಕೂಡ ಒಂದು ಭೇಟಿ ನೀಡಿ ಅಲ್ಲಿ ಸ್ಥಳವನ್ನು ಪರಿಶೀಲನೆ ಮಾಡಿದ ನಂತರ ಅಧಿಕಾರಿಗಳು ಕೂಡ ತನಿಖಾ ಪ್ರಗತಿಯನ್ನು ವರದಿ ಕೂಡ ಒಂದು ಪಡೆದುಕೊಂಡಿರುವಂತದ್ದು. ಈಗ ಸದ್ಯದ ಪ್ರಕಾರ ಸಿಐಡಿ ಅಧಿಕಾರಿಗಳ ತಂಡ ಹುಬ್ಬಳ್ಳಿಯಲ್ಲಿ ಏನು ಬೀಡುಬಿಟ್ಟಿದೆ, ಆ ಬೀಡುಬಿಟ್ಟಿದ್ದ ತಂಡದಿಂದ ಬಿಕೆ ಸಿಂಗ್ ಅವರು ಈಗ ವರದಿ
ಪಡೆದುಕೊಂಡು ಇನ್ನೂ ತನಿಖಾ ವರದಿ ಎಷ್ಟು ಬಾಕಿ ಇದೆ ಎಂಬ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಕಾವ್ಯಗೌಡ.